ರಾಜ್ಯಾದ್ಯಂತ ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದ್ದು ಮನೆ ಮನೆಗೆ ತೆರಳಿ ಎಸ್ಐಆರ್ ಮಾಡ್ತಿದ್ದಾರೆ ಬಿಎಲ್ಒಗಳು. ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆಗಾಗಿ ಎಸ್ಐಆರ್ ಅರ್ಜಿ ನಮೂನೆಯನ್ನ ನೀಡಿ ಭರ್ತಿ ಮಾಡಿಸ್ಕೊಳ್ತಾ ಇದ್ದಾರೆ. ಮಾಹಿತಿ ಪಡೆದು ಆ ನಮೂನೆ ಭರ್ತಿ ಮಾಡಿಕೊಂಡು ಆ ಫೋಟೋವನ್ನ ಆಪ್ನಲ್ಲಿ ಅಪ್ಲೋಡ್ ಮಾಡಿ ಜುಲೈ 29ರವರೆಗೆ ಈ ಪಟ್ಟಿ ಪರಿಷ್ಕರಣೆಯನ್ನು ನಡೆಸಲಾಗುತ್ತೆ. 1 ತಿಂಗಳ ಕಾಲ ನಡೆಯುವಂತಹ ಮತಪಟ್ಟಿ ಪರಿಷ್ಕರಣೆ ಇದು 3ನೇ ಹಂತದಲ್ಲಿ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ. ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮತದಾರರ ವಿಶೇಷವಾದಂತಹ ಮಹತ್ವದ ಮತದಾನ ಪರಿಷ್ಕರಣೆ ಕಾರ್ಯ ಮೈಸೂರಿನಲ್ಲಿ ಆರಂಭವಾಗಿದೆ. ನಾನೀಗ ಚಾಮರಾಜ ಮೊಹಲ್ಲದ ಡಿ ಸುಬ್ಬಯ್ಯ ರಸ್ತೆಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈಗಾಗಲೇ ಅಧಿಕಾರಿಗಳು ಪ್ರತಿ ಮನೆಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸರ್, ಇವತ್ತಿನಿಂದ ಪ್ರಕ್ರಿಯೆ ಆರಂಭವಾಗಿದೆ, ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ಯಾವ ರೀತಿ ಆಗುತ್ತೆ ಸರ್ ಈ ಪ್ರಕ್ರಿಯೆ? ಈಗ ನಾವು ಚಾಮರಾಜ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಾಪ್ತಿಯಲ್ಲಿದ್ದೀವಿ. ಈಗ ಒಂದು ಮನೆಗೆ ಬಂದು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಪ್ರಿಂಟೆಡ್ ಫಾರ್ಮ್ ಒಂದು ಇದೆ. ಈಗ ಇದು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ ನಾವು ಅದನ್ನು. ಇದು ಕನ್ನಡದಲ್ಲೇ ಮುದ್ರಿತವಾಗಿದೆ, ಗಣತಿ ನಮೂನೆ ಇದು. ಇದನ್ನು ನಾವು ಸಂಬಂಧಪಟ್ಟಂಥ ಮತದಾರರಿಗೆ ಕೊಡ್ತೇವೆ. ಈ